ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದಿರಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತಿ. ಇವತ್ತು ಚೊಕ್ಕ ಬಿಸಿಲು ಬಿದ್ದದ ನೋಡ್ರಿ. ಆಮೇಲೆ ಮಾಡ ಕೋಡ್ ಕಮೆಂಟ್ ಎಲ್ಲ ಕಡಿಮೆ ಆಗೈತಿ. ಹಾಗೆ ನಮ್ಮ ಹುಡುಗರು ಕೂಡ ಆರಾಮಾಗ್ಯಾರ. ನಮ್ಮ ತನ್ಮಯ ಕೂಡ ಭಾಳ ಚೇತರಿಸ್ಕೊಂಡ ಅಂತಲೇ ಹೇಳ್ಬೋದು ರೀ. ನಮ್ಮ ಮೇಡಮರು ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಬಾಂಡೆ ಹಿಡ್ಕೊಂಡು ಕೂತಾರೆ. ಇವತ್ತಿನ ಕೆಲಸ ಎಲ್ಲ ನನಗೆ ವಹಿಸ್ಯಾರ. ಮತ್ತು ನಾಳೆ ವರಮಹಾಲಕ್ಷ್ಮಿದೊಂದು ಮನೆ ಕ್ಲೀನ್ ಮಾಡೋದೈತಿ, ಅದು ನನಗೆ ವಹಿಸ್ಯಾರ. ನಾನು ಇವತ್ತು ಅಂಗಡಿಗೆ ಹೋಗಿಲ್ಲ ರೀ. ಇನ್ನು ನಮ್ಮ ಪುಟಾಣಿಗಳು ನೋಡ್ರಿ ಒಳಗೆ ಎದ್ದಿಲ್ಲಿ ಒಬ್ಬ ಫ್ರೆಶಪ್ ಆಗತ್ತಾನ, ಒಬ್ಬ ಏನೋ ಆಸೆಗೆ ಉಳ್ಳಾಡಕತ್ತಾನ. ನಮ್ಮ ಪ್ಯಾನ್ ನೋಡ್ರಿ ಎಷ್ಟು ಗಬ್ಬಾಗೈತಿ. ಅದು ಪ್ಯಾನ್ ಕ್ಲೀನಿಂಗ್, ಮನೆ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತೊಂದು ದಿವಸ ಮಾಡಿ. ಮಧ್ಯಾಹ್ನ ತನಕ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗಿ ನಮ್ಮ ಹೋಟೆಲ್ ಚಾಲೂ ಮಾಡ್ಬೇಕು ರೀ. 3 ದಿವಸ ಆಯ್ತು ಗ್ಯಾಪ್ ಇದ್ದ ಅಂಗಡಿ. ಈಗ ನೋಡ್ರಿ ನಮ್ಮ ಪಪ್ಪ ಇದು ಮನೆ ಎಲ್ಲ ಕ್ಲೀನ್ ಮಾಡಕ್ಕಂತಾನು ಬ್ಯಾನರ್ ಹಾಕಿತ್ತಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಣ. ಒರೆಸ್ಬೇಕು ಪಪ್ಪ ಅದನ್ನ. ನೋಡಿ ಈಗ ನೋಡ್ರಿ ನಮ್ಮ ಮಮ್ಮಿ ಇಲ್ಲಿ ಬಾಂಡೆ ತಿಕ್ಕ ಕುಂತಲ್ಲ. ಪ್ಯಾನ್ ಸ್ವಚ್ಛ ಆದ್ಮೇಲೆ ಹೊಸ ಪ್ಯಾನ್ ಕ್ಲೀನ್ ಮಾಡಿದೆ. ಕಸ ಎಲ್ಲ ಕೂಡಿಸಿ ಕಡೆ ನಮ್ಮ ಮೇಡಮರ ಬಟ್ಟೆ ರಾಶಿ ಇದ್ದು ರೀ. ಮನೆ ದವಾಖಾನೆ ಇದ್ದಾಗನೆಲ್ಲ ಮಂಜು ಆಯ್ತಲೆ ಒಂದು ಕ್ವಿಂಟಲ್ ಬಾಂಡೆ, 1 ಕ್ವಿಂಟಲ್ ಬಟ್ಟೆ ಇದ್ದವು ರೀ. ನಮ್ದು ಅಡುಗೆ ಮನೆ ಕೆಲಸ ಎಲ್ಲ ಹೋಗೈತಿ. ಈ ಕಡೆ ಬಿಸಿನೀರು ಕಾಸಾಗಿಟ್ಟಿವ್ರು ಕುಡಿಯೋಕೆ, ಈ ಕಡೆ ಸಜ್ಜಕ ಮಾಡೀನಿ, ಈ ಕಡೆ ಅನ್ನ ಮಾಡಿಟ್ಟಿನಿ. ಈಗ ಏನೋ ಫ್ರೈಡ್ ರೈಸ್ ಅಥವಾ ಎಗ್ ರೈಸ್ ಏನಾರು ಒಂದು ಮಾಡಿ ಕಟ್ಟಬೇಕು. ಈ ಕಡೆ ಕಾಂಪಿಟೇಷನ್ ಮೇಲೆ ಕೆಮ್ಮೋದು. ಕಾಂಪಿಟೇಷನ್ ಮೇಲೆ ಕೆಮ್ಮರಿ ಇಲ್ಲಿ ಅವನ ಹಂಗೈತಿ. ಇವತ್ತು ನೋಡ್ರಿ ಗುರುವಾರ ಮಾರ್ಕೆಟಿಗೆ ಬಂದೀವಿ. ನಾಳೆ ವರಮಹಾಲಕ್ಷ್ಮಿ ಕೊನೆಯ ಶುಕ್ರವಾರ ಅಲ್ರಿ, ಶ್ರಾವಣ ಶುಕ್ರವಾರ. ಹಾಗಾಗಿ ಹೂವು, ಹಣ್ಣು ಕಾಯಿ ಹೂವು ಇರ್ಬೇಕಂತ ಬಂದೀನಿ ರೀ. ಮತ್ತು ತಪ್ಸಕ್ಕೆ ಬರೋಂಗಿಲ್ಲ. ಜಸ್ಟ್ ಅಟ್ಲೀಸ್ಟ್ ಪೂಜಾರ ಮಾಡಿದ್ರೆ ಗ್ರ್ಯಾಂಡ್ ಮಾಡ್ಲಿಕ್ಕಂದ್ರೆ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಹೇಳಿ ಶಿಲ್ಪ. ಹಾಗಾಗಿ ಎಲ್ಲ ತೊಗೊಂಡು ಹೋಗಿ ಬಂದು ನೋಡ್ರಿ. ಬಾಳೆ ಕಂಬ ತೊಗೊಂಡು ಹೋಗ್ಬೇಕಲ್ರಿ. ಬರ್ರಿ ತೊಗೊಂಡು. ಬಿಸಿಲು ಆತ್ರಿ ಇವತ್ತು. ಯಾಕೋ ಬಿಸಿಲು ಬೀಳೈತೆ ನೋಡಿರಿ. 2 ದಿನ ಆದಮೇಲೆ ಚೊಕ್ಕ ಬಿಸಿಲು ಬೀಳೈತಿ. ಯಾವ ಮಳೆ ಬರ್ತಾ ಗೊತ್ತಿಲ್ಲ. ಬಾಳೆ ಕಂಬಲ್ಲಿ ಚಲೋ ನೋಡ್ತಾರೆ. ಹಾಂ, ಇಲ್ಲೇ ಹೋಗ್ತಾರೆ ರೀ. ಹೂವನ್ ಇಲ್ಲೇ ಅದಾವು. ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ನಾಳೆ ವರಮಹಾಲಕ್ಷ್ಮಿ ಕಡೆ ವಾರ ಮಾಡ್ತಾರೆ ನಮ್ಮ ಮೇಡಮರು. ನಾವು ಬರ್ತಾರಂದ್ರೆ ಈಗ ನೀರು ಸ್ನಾನ ಮಾಡಿದ್ರೆ ನಾಷ್ಟ ಮಾಡಿ ಸ್ಟಿಕ್ಕರ್ ಹಚ್ಕೋ. ಈಗ ನಮ್ಮ ತನ್ಮಯವರು ಹೋಮ್ವರ್ಕ್ ಮಾಡಕತ್ತಾರೆ. ಈಗ ಅವರು ಬುಕ್ದಾಗ ಸ್ಟಾರ್ನಾಗ ಹಿಂಗೆ ಏನು ರೈಟ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಕೊಟ್ಟಾರ. ಇದನ್ನು ಹೋಮ್ವರ್ಕ್ ಕೊಡೋಕೆ ಅವ್ರು ಮ್ಯಾಮ್ ಹೆಂಗೆ ಬರ್ಕೊಡ್ತಾರೆ ಹಂಗೆ ನಾ ಬರ್ಕೊಡ್ಬೇಕಂತ್ರಿ. ಇಲ್ಲಿ ಸ್ಟಾರ್ ಅವ ರೀ. ಇಲ್ಲಿ ಸ್ಟಾರ್ ತೆಗೆದೀನಿ. ಸರಿಯಾಗಿಲ್ಲ ಅಂತ ಜಗಳ ಮಾಡಿದ. ತಿಳಿಸಿ ಹೇಳೀನಿ ರೀ ಇಷ್ಟಪ್ಪ ಅಂಥೇಳಿ. ಓಕೆನಾ? ಹಂಗೆ ತಳಗಿಡಿಸಲ್ಲ, ಹಂಗೆ ತಳಗಿಡಿಸ್. ಓಕೆ, ಹಾಂ, ಸೂಪರ. ಅವ 3 ಸಲ ತೆಗೆದು ಕೆಡ್ಸೇನಿ ರೀ ಸ್ಟಾರ್. ಒಂದು ಲೆಕ್ಕಕ್ಕೆ ತೆಗ್ದೀನಿ ರೀ ನಾನು ಸ್ಟಾರ್. ಬಿಸಿಲು ಐತೆ ಬಿಡಿ ಇವತ್ತು, ತಲೆ ತಂಡೈತಿ. ಈಗ ಸ್ಟಾರ್ ತೆಗ್ದೀನಿ ರೀ. ನನ್ನ ಸ್ಟಾರ್ ಹೆಂಗದಾವ ಅಂತ ಹೇಳ್ರಿ. ಈಗ 2 ಸಲ ಜಗಳ ಮಾಡಿದ ಅವಂಗೆ. ಸರಿಯಾಗಿಲ್ಲ. 3 ಅಗಿಸಿನಿ, 2 ಹಾಕ್ಸ ನೋಡಿ ಇಲ್ಲಿ. ಮತ್ತು ಒಂದು ಲೆಕ್ಕಕ್ಕೆ ಹಿಂಗೆ ಮಾಡಿ ಸ್ಟಾರ್ ಬರೋಬರದಾವ. ಅವ್ರಿಗೇನು ಒಂಥರ ಅಟ್ರಾಕ್ಷನ್ ಕಾಣಕ್ಕೆ ಮಾಡಿರ್ತಾರೆ. ಅದು ಪ್ರಿಂಟ್ ಆಗದಂಗೆ ಹಾಕಂದ್ರೆ ಆಗತ್ತಾನ? ಹೆಂಗದ ಅಂತ ಹೇಳೋಲ್ಲ, ಗೊತ್ತಿಲ್ಲ ಹಂಗಂತ. ಹೆಂಗಿವಪ್ಪ ಒಟ್ಟು ನಂಬರ್ ಬರೆಯಕ್ಕೆ ಒಂದು ಅವರಿಗೆ. ಇವಾಗ ಹೋಮ್ವರ್ಕ್ ಮಾಡಿ ಬಾ. ಮನ್ಯಾಗದ ಅಂದ್ರು ಹೋಮ್ವರ್ಕ್ ಮಾಡ್ತಾನೆ ರೀ. ಒಟ್ಟು ಸಾಲ ಅಂದ್ರೆ ಅವಂಗೆ ಅಷ್ಟು ಇಷ್ಟ. ಸ್ಕೂಲ್ ಅಂದ್ರೆ ಹೋಮ್ವರ್ಕ್ ಕೊಡಂದ ಮತ್ತು ಹೋಮ್ವರ್ಕ್ ಮಾಡಿಕೊಡತ್ತೀವಿ ನೋಡ್ರಿ. ಬಾ. ಅದು ಬಾಳೆಯಲ್ಲಿ ನಾಳೆ ಜಜ್ಜಿ ಮಾಡಕ್ಕೆ ಲಕ್ಷ್ಮೀದು ಕುಂದಿರ್ಸ್ಬೇಕು. ವರಮಹಾಲಕ್ಷ್ಮಿ. ಯಾವ ಲಕ್ಷ್ಮಿ? ಓಮಲಕ್ಷ್ಮಿ. ಓಮಲಕ್ಷ್ಮಿ ಕುಂದಿರ್ಸ್ತಾಳ ಮಮ್ಮಿ. ಮಾತಾಡೋದು ಕೇಳಿ ಮಾತಾಡ್ಕಂದ ವ್ಲಾಗ್ನಾಗ ಹಾಕ್ರಿ. ಈತನು ಮಾತಾಡೋದು ಕೆಂಪು ಎಲ್ಲೋಡು ಏನು ಕಂದ. ನಾಳೆ ಹಬ್ಬ ಏನು ಮಾಡ್ತೀವಿ ನಾವು? ಓಮಲಕ್ಷ್ಮಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಮಾಡಿದೀವಪ್ಪ ನಾವು. ಓಮಲಕ್ಷ್ಮಿ ಅಲ್ಲದು, ವರಮಹಾಲಕ್ಷ್ಮಿ.
ನಾಟಕ ಚಾಪಿ ಮಾಡ್ತೀನಿ. ಪೂರ್ತಿ ಅವನ್ಗ ಅಲರ್ಜಿ ಇರ್ಬೋದು ಅಂತ ಅನಿಸ್ತೈತ್ರಿ. ಹಂಗಾಗಿ ಇವತ್ತು ಬೆಳಿಗ್ಗೆ ಎಲ್ಲಾನು ನನ್ನ ಕೈಲಿ ಸಾಧ್ಯ ಆಗುವಂಥ ಸಣ್ಣ ವೇಟ್ ಕಡಿಮೆ ವೇಟ್ ಇರೋಂಥ ಎಲ್ಲ ಆಸೆ ಹೋಗೋದಾಕಿನಿ. ಪುಣ್ಯ ಆಯ್ತು ನಾವು ಹೋಗ್ದೀನಿ, ಎಲ್ಲ ಬಿಸಿಲು ಬಿದ್ದೈತಿ, ಚಲೋತ್ನಾಗ ಒಣಗಾಕತ್ತೇವು. ಖುಷಿ ಆಯ್ತು. ಈಗ ಅವ್ನ ಸಲುವಾಗಿ ನೋಡ್ರಿ ಎಲ್ಲಾನು ಹೋಗೋದಾಗತ್ತೈತಿ. ಏನೋ ನಮ್ಮ ಇದ್ರೊಳಗೆ ನಾವು ಇರೋಣ ಹುಷಾರೊಳಗೆ ಕ್ಲೀನಾಗಿ ಇರೋಣ ಹಂಗೆ ಅಂತೇಳಿ. ಹಾಗಾಗಿ ಇವತ್ತು ಇದನ್ನ ಹಸಿನ್ರಿ, ನಾಳೆ ಇದು ಹೋಗೋದಾಕ್ಬೇಕು. ಇದನ್ನ ಹಸಿನ ಈಗ ಅದು ಒಳಗಿನ ಚಾಪಿ ಹಾಕ್ತೀವಿ. ಅವ್ರು ಇರೋದು ಇಲ್ರಿ, ಏನು ಹಸಿ ಮಾಡಿ ಎಷ್ಟು ಕೂಸಿದ್ರೆ ಅಲ್ಲಿ ಇಲ್ಲಲ್ಲ, ಡೋರ್ ಕ್ಲೋಸ್ ಮಾಡಿದ್ರೆ ಒಳಗಿರಲ್ರಿ, ಅವರು ಹೊರಗೆ ಓಡ್ತಾರೆ. ಅವ್ರು ಕಟ್ಟಾಗೋದೊಂದು ಉಳಿದೈತ್ರಿ ಬಾಕಿ ಕೆಲಸ. ಕಟ್ಟಾಗೋನಪ್ಪ ನಿನ್ನ ಒಂಚೂರು ಇರಲ್ರಿ ಅವ್ರು ಒಳಗೆ, ಬರೀ ಅಲ್ಲೇ ನಿಲ್ತಾರೆ ಹೋಗಿ. ಸ್ಕೂಲ್ ಹೋಗಿನಂತ ಹಾಳಾಗಿದ್ರಿ ಬೆಳಗ್ಗೆ, ನಾವೇ ಹೇಳ್ಬಿಡಿಸಿರಿ. ಸ್ಕೂಲ್ ಅಂದ್ರೆ ಅವಂಗ ಅಷ್ಟು ಜವಾಬ್ದಾರಿ. ಸ್ವಲ್ಪ ಗೊತ್ತೈತಲ್ಲ ಜಾಸ್ತಿ ಐತೆ ಅನ್ನೋದು. ಜಗ್ಗ ಕಿರಿಕಿರಿ ಕೊಡ್ತಾನೆ. ನಮ್ಮ ಮನೆ ಅಂದಿದ್ದಾನೆ ಹಾಕೋಂತ ಸ್ಕೂಲ್ ಹೋಗೋಣಂತ, ನಾ ಎಲ್ಲಂದಿನಿ ಇವತ್ತು ಅಂತ. ಮನೆ ಅಂದಿದ್ದೀನಿ ನಿನ್ನೆ, ಇವತ್ತಲ್ಲ. ಎಷ್ಟಿರಲಿ ನಿಮ್ಮದು ಏನಾರ ಒಂದು ಹೇಳೋದನ್ನ ಶುರು ಮಾಡಿಬಿಡ್ತಿರಲ್ಲ ಅವನು. ಸರಿ ಬಿಟ್ಟೈತೆ ಅಂತಂದ. ಈಟಾಗೇನು ಎಷ್ಟು ಬೇಟಿದ್ದ? ಮುಖ ಹೀಟಾಗೈತಿ, ಮತ್ತು 4-5 kg ಹಿಡಿದಿರ್ಬೇಕು. ತೂಕಂತೂ 4 kg ಹೇಳಿದೆ. ಬ್ಲಡ್ ಏನಿಲ್ಲ, ಸರಿಯಾಗಿ ಊಟ ಮಾಡೋಂಗಿಲ್ಲ. ಅವ್ನು ಏನು ಮಾಡ್ತಾನೆ ಗೊತ್ತಾ, ಅದು ಗುಣನ ಹಂಗೈತೆ ಏನೋ, ಬರೀ ಹಠ ಭಾಳ ಮಾಡ್ತಾನೆ. ಹಂಗಾಗಿ ಏಟ್ ಭಾಳ ತಿಂದಂತ ತಿಂತೀವಿ ಭಾಳ ಸಣ್ಣ ಹಂಗೆ ಎಲ್ಲರ ಮನೆಗೂ. ಸರಿನಾ ಊಟದ ವಿಷಯ ಆ ಸ್ಕೂಲಿಗೆ ಏನು ಉಂಡು ಬರ್ತಾರೆ ಅಷ್ಟೇ ಕರೆ. ಕಟಿಂಗ್ ಮಾಡಿಸೋದಾಗೋದ್ರಿ, ನೆಗಡಿ ಸಲುವಾಗಿ ನೆಗಡಿ ಐತೆ ಅಂತ ನೀರು ಹಾಕಿಲ್ಲ. 1 ತಿಂಗಳು ಆಯ್ತು ಈಗ ನೀರು ಹಾಕ್ದೆ ತಲೆ. 2 ದಿನ, ನಾಳೆ ಅಲ್ಲ ನಾಳೆ ಒಂದಿನ, ನಾಡ್ದಿನ ಒಂದಿನ ಮುಗಿತು. ರಬ್ಬರ್ ಮಾಡಿಸ್ಬಿಡನ್ರಿ ಇಬ್ರಿಗೂ. ಅಮಾಸಿ ಬಂದ ಸ್ಪಾಡಿ. ಹ್ಞೂ ರೀ. ಹಾಗಾಗಿ ಇವರು ಮಾರ್ಕೆಟಿಗೆ ಹೋಗಿದ್ರೆ ಸ್ವಲ್ಪ ತರಕಾರಿ ಅದೆಲ್ಲ ಬೇಕಾಯ್ತು, ತೊಗೊಂಬಂದಾರ. ಬಾಳೆ ಕಬ್ಬ ಬೇಕು ನಾಳೆ. ಏನಿಲ್ಲ, ನಾ ಏನೇನೋ ಅಂದ್ಕೊಂಡಿದ್ದೆ, ಚಂದ ಮಾಡ್ಬೇಕು ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಗ್ರ್ಯಾಂಡಾಗಿ, ಹೋಸರಿಗಿಂತ ಗ್ರ್ಯಾಂಡ್ ಮಾಡ್ಬೇಕಂತ ಅಂದ್ಕೊಂಡೆ. ಆದರೆ ಅದು ಮಾಡೋಕ್ಕಾಗಲ್ರಿ. ಇದು ಪೇಷಂಟ್ ಇಟ್ಕೊಂಡು, ಅದು ಪೇಷಂಟ್ ಆಗೈತ್ರಿ, ಸ್ಕೂಲಿಗೆ ಹೋಯ್ತಲ್ಲ ಮನ್ವಿತ್, ಅದು ಭಾಳ ಕೆಮ್ಮದೈತೆ ಹುಡುಗ. ಎಫೆಕ್ಟು ಟೆಸ್ಟ್ ಅದಾವ್ರಿ ಅವರು, ಹಾಗಾಗಿ ಬಿಡಿಸ್ಲಿಲ್ಲ, ಇವತ್ತು ಕಳಿಸಿದೆ. ಹಾಗಾಗಿ ಹಬ್ಬ ಅಷ್ಟೇ ಜೋರು ಮಾಡಲ್ಲ. ಯಾಕಂದ್ರೆ ಮೇನ ಕಡಲೆ ಬೆಳೆದು ಹೋಳಿಗೆ ನಾನು ಮಾಡಿದೆ ಅಂತ ಆರಂಭ ಕೂಡ ಬರೋದಿಲ್ಲ. ಯಾಕಂದ್ರೆ ನಾವು ಸರಿ ಅಲ್ಲೇ ನೋಡ್ಬಿಟ್ಟಿದ್ರಿ ಅದನ್ನ, ದುಗಾಡಿದ್ದ ಮಕ್ಕಳಿಗೆ ಹೋಳಿಗೆ ಕೊಟ್ಟರೆ ಹಂಗಾಗತ್ತೆ ಅಂತೇಳಿ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡಿ ನೈವೇದ್ಯಕ್ಕೆ ಬಾಳೆ ಕಂಬನೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಬೇಕು. ಎಷ್ಟು ದುಬಾರಿ ಗೊತ್ತಾ ಹೂವು ಎಲ್ಲ? ಸ್ವಲ್ಪ ದುಬಾರಿ, 50 ರೂಪಾಯಿ ಸಣ್ಣ ಸಣ್ಣ. ಈಗ ಫುಲ್ ಮಾನವಮಿ ದಸರಾ ಮುಗಿಯೋರ್ಗಿನ ಹೂವು ಹಣ್ಣು ದುಬಾರಿ ಇರ್ತಾವೆ. ಸೀಲ್ ತುಂಬಿಲ್ಲ, ಸಂತಿ ನೋಡಲ್ಲಿ ಸೀಲ್ ತುಂಬಿಲ್ಲ, ಅದು 300 ರೂಪಾಯಿ ಬರೀ ಲಕ್ಷ್ಮಿ ಅಷ್ಟೇ. ಮತ್ತೆ ಹಣ್ಣು ಸಸ್ತ, ಹಣ್ಣು 100 ರೂಪಾಯಿ ಎಲ್ಲ ಸಿಗ್ತಾವೆ. ಅಂದ್ರೆ ತೆಂಗಿನಕಾಯಿ 50 ರೂಪಾಯಿ ಒಂದಾಗ್ಯಾವ, ದೊಡ್ಡ ಕಾಯಿ. ತೆಂಗಿನ ಮರ ಹಚ್ಬಿಡೋಣ. ನೀವು ಬಾಳೆಕಾಯಿ ಸಸ್ತ 30 ರೂಪಾಯಿ ಜೋಡಿ. ಇಷ್ಟ ರೀ ಸಾಕು. ಲಕ್ಷ್ಮಿಗೆ ಸಿಂಪಲ್ ಹೆಂಗೆ ಮಾಡಿದ್ರು ದೇವಿನ ಅಲ್ಲೇ ಎಲ್ಲ ಜಗ್ಲಿ ಕಟ್ಟೈತಲ್ಲ ಅದ್ರ ಮೇಲೆ ಹೋಲಿಸಿ ಇಲ್ಲಿ ಗ್ರ್ಯಾಂಡ್ ಮಾಡಿದ್ವಿ. ಹೆಸರು ಹಂಗೆ ಅನ್ಕೊಂಡೆ. ಇವ್ ನೋಡ್ರಿ ಇವ್ನ ಏನೋ ಗೊತ್ತಿಲ್ಲ, ಮೊನ್ನೆ ಹೋಗ್ತಾರೆ ದೀಪಾವಳಿಗೆ, ಅವಾಗ ಗ್ರ್ಯಾಂಡ್ ಅನ್ಕೊಂಡೆ. ದೀಪಾವಳಿಗೂ ಆರಾಮಿಲ್ದಂಗೆ ಅಡ್ಮಿಟ್ ಆದ. ಅವು ತಂದು ಪಟಾಕ್ಷಿ ಹಂಗೆ ಅದ 3000 ಪಟಾಕ್ಷಿ ತೊಗೊಂಬಂದಿದ್ದೆ ಮ್ಯಾಲಿವು ಏನಂತಾರವು, ಆ ಪಟಾಕ್ಷಿನೂ ಹಂಗೆ ಅಂಗಡಿ ಮೇಲೆ ಹಾಕತ್ತವು. ಆ ಹಬ್ಬದಾಗ ಆರಾಮಿಲ್ದಂಗೆ ಹೋಗಿ ಅಡ್ಮಿಟ್ ಆದ್ರೆ ಅಲ್ಲ, ಆಗ ದೀಪಾವಳಿನೂ ಮಾಡಲಿಲ್ಲ. ಹೋದ್ ಸರಿ ಹಂಗೆ ಸಿಂಪಲ್ ಆಗಿ ಮಾಡಿದ್ವಿ. ಈ ಸರಿ ವರಮಹಾಲಕ್ಷ್ಮಿ ಮಾಡೋಣ, ವರಮಹಾಲಕ್ಷ್ಮಿಗೆ ಆರಾಮಿಲ್ದಂಗೆ ಮಾಡ್ಕೊಂಡು ರೊಕ್ಕ ಮಾಡಿ ರೊಕ್ಕದೆಲ್ಲ ಜೋರು ಆಕತಿ. ರೊಕ್ಕನೇ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಳಕನ ರೊಕ್ಕ ಅಲ್ಲಿ ಕೂಡಿಸಿ ಹಾಕಿನಿ ನಾನು, ಜೋರು ಮಾಡ್ತಾಳಂತ. ರೊಕ್ಕ ಇದ್ರೆ ಹಬ್ಬನೂ ಚೆಂದ ಆಗತ್ತಾ, ಜಾತ್ರೆ ಜೋರಾಗತ್ತಾ, ಚೈನಿನೂ ಜೋರಾಗತ್ತೆ. ರೊಕ್ಕಕ್ಕಿಂತ ಮೊದಲು ಆರೋಗ್ಯ ಇದ್ರೆ ಹೆಂಗಾದ್ರು ಮಾಡಿ. ಅಯ್ಯೋ ಹಂಗೆ ಪೂಜೆ ಹೆಂಗೆ ಮಾಡಿದ್ರೆ ನಡೀತೈತಿ. ನೀನು ಸೀರೆ ಮಾರಿದ್ಬಿಟ್ಟು ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡು, ಅವ್ರ ಆರೋಗ್ಯನ ಕಾಳಜಿ ಮಾಡ್ಕೊ. ವ್ಯಾಪಾರ ಮಾಡಾಕತ್ತೀನಿ ಅಂತೇಳಿ ಬೇರೆ ಸೀರೆ ತೊಗೊಂಡೆ, ಫೋನ್ ಹಿಡ್ಕೊಂಡೆ, ಫೋನ್ ಗುಂದೆ ಆಗಂಗಿಲ್ಲ. ಸ್ವಲ್ಪ ಮಕ್ಕಳ ಕಡೆ ಗಮನ ಹರಿಸು. ಹ್ಞೂ ಇರ್ತಾವೆ ಕೆಲವೊಂದು ದುಡ್ಡು ದವಾಖಾನೆ ಬಡ್ರಿ ಏನಾಗಲ್ಲ, ಮುಂದೆ ಆರೋಗ್ಯ ಇಂಪಾರ್ಟೆಂಟ್. ನಾನು ನೋಡಂತ ದುಡಿಯವನ್ನ ಅಂಗಡಿ ಅಂದು ಬಂದು ಮಾಡ್ದೆ, ನಾನು ನೋಡಿ ಅಷ್ಟು ಫೋನ್ ಹಚ್ತಾರೆ ಅಂದ್ರೆ ಹೋಗಂಗಿಲ್ಲ. ಯಾಕೆ ಹೆಂಡ್ರ ಮಕ್ಳು ಇಂಪಾರ್ಟೆಂಟ್ ಅಂತೇಳಿ. ಮತ್ತೆ ಏನಂತ ಬಿಡ್ತೀನಿ ನಾನು, ಯಾರಿಗೆ ಗೊತ್ತು. ಹೌದು ನೋಡು, ನಾನು ಪಾಪ ಮನಗಿಸಿ ರೇಷನ್ ಮಾಡೋಕೆ ಬಿಟ್ಟಿದ್ದಿ. ಮುಂಜಾನೆ ಎಲ್ಲ ನೋಡ್ರಿ 2 ಪ್ಯಾನ್ ಸಚ್ಚಾಗವು, ಇಷ್ಟು 2 ಪ್ಯಾನ್. ಮನೆ ಕ್ಲೀನ್ ಎಲ್ಲ ನಾನು ಮಾಡೇನ್ರಿ. ಈ ಬರ್ಡೇ ಬ್ಯಾನರ್ ತೆಗಿ ಅಂತ ಮನೆ ಸುತ್ತ ನೀವಾಗ ಕಮೆಂಟ್ ಮಾಡತ್ತಿದ್ರಿ, ಅದನ್ನು ತೆಗೆದೀನಿ. ಎಲ್ಲ ಕ್ಲೀನ್ ಮಾಡೇನ್ರಿ. ಬೆಳಗ್ಗೆ ಎದ್ದು ಬಟ್ಟೆ ಒಗ್ದಾಳ, ಮುಜಿ ಬಾಣ ತಿಕ್ಕಾಳ, ಹುಡುಗ ಟಿಫನಿಂದ ಹಿಡ್ಕೊಂಡು ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ. ಹೌದಪ್ಪ ಅಂತ ನೋಡಿದ್ರಿ ಮೇಲೆ ಎಷ್ಟು ಇಕ್ಕಿ ನನಗೆ ಉರ್ಸ್ಕೊತಾಳ ಅನ್ನ. ಪಾಪ ತಿಕ್ಕಿ ನೀನು ಗಂಡ ಇಸ್ಬಿಡ್ಸ್ಕೊಂತೇನೆ. ಏನಿಲ್ಲ ನೋಡ್ರಿ, ಕರೆ ಹೇಳ್ತೀನಿ. ಮಾಡ್ಯಾರ, ನಾ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೆ.
ಸಜ್ಕ ಮಾಡಿ ಅನ್ನ ಮಾಡಿ ಅದಕ್ಕೊಂದು ಸ್ವಲ್ಪ ರೈಸ್ ಮಾಡಿ ಕಟ್ಟಿ ಡಬ್ಬಿಗೆ ನಾನೇ ಕಟ್ಟೀನಿ ಮಾಡಿ ಇಟ್ಟಿದ್ದೆ ಅಷ್ಟ. ಆ ಹುಡುಗ ಹೊಟ್ಟೆ ತುಂಬ ನಾಷ್ಟ ಸತಿ ಮಾಡ್ಸಿದ್ರಿ ಇವ್ರ ಮೇಲೆ ಮಾಡಿಸಿದ್ದೆ ನಾ ಉಣ್ಸಿದ್ದೆ ಅವನಿಗೆ ನಾಷ್ಟ. ಸಜ್ಕ ಸ್ವಲ್ಪ ಉಂಡವ, ಆಮೇಲೆ ನಾನು ಊಟ ಮಾಡಿಸಿದ್ನಲ್ಲ. ವ್ಯಾನ್ ಬರ್ತಾನೆ ಉಂಡ, ವ್ಯಾನ್ ಬಂದ್ಮೇಲೆ ಎದ್ದವ, ವ್ಯಾನ್ ಬಂತಂತೇಳಿ. ನೀವು ಇಷ್ಟು ಉಣ್ಸಿದ್ರಂದ್ರೆ ಇವರು ಹೊಟ್ಟೆ ತುಂಬೈತಂತ ಆಡ್ತಾರೆ. ನಮ್ಮ ಪ್ರಕಾರ ಇಷ್ಟು ಉಣಿಸ್ಬೇಕು ನಾವು ಹಂಗೆ ಹಿಂಗೆ ನೋಡ್ರಿ. ನಿಮ್ಗೆ ಕರೆಕ್ಟ್ ಬಿಡುವಲ್ಲಿ ಏನೈತಿ ಏನು ಮಾಡ್ತೀನಿ ನೋಡಿ. ಯಾಕೆ ನಿಂಗೆ ಗೊತ್ತಿಲ್ಲ ಮನೆ ಬೇಡ ನಾನಂತ ಕುಂದಿರ್ಸಕ್ಕೆ ಕುಂತೀನಿ. ನಾನು ಅಂಗಡಿ ತೆಗಿ ಚಾಲೂ ಮಾಡ್ತೀನಿ ಈಗ ಎಲ್ಲ ಹಂಗಾದ ನೀ ಹೆಚ್ಚು ಕಡಿಮೆ ಆಗುತ್ತಾ ಹಂಗಂತೇಳಿ ಬಿಡೋಕ್ಕಾಗತ್ತಾನ. ಈಗ ನಾನು ಅಂಗಡಿಗೆ ಹೋಗಿ ಚಾಲೂ ಮಾಡ್ತೀನಿ. ಊಟ ಮಾಡಿ ಅಡುಗೆ ಮಾಡಿ ಏನ್ರ 4 ರೊಟ್ಟಿ ಮಾಡ್ಕೊಡು ಬಡ ಇದ್ದೇವೆ. ಹಾಂ ಇದು ನೆಪ ರೀ. ಒಂದಿಟ್ಟು ಕಾಲೇಜಾಗ ಹಿಟ್ಟು ಹಾಕ್ಸ್ಕೊಂಬರಕ್ಕೆ 1 ತಿಂಗಳು ಹೋಗ್ತೈತ್ರಿ ನಮ್ಮ ಮನ್ಯಾಗ. ನಾ ಈಗ ಹೇಳಿದ್ರಿ ಯಾವ್ದು ಏನು ತರಕಾರಿ ಇದ್ರೂ ಪರವಾಗಿಲ್ಲ ಹಿಟ್ಟು ಹಾಕ್ಸ್ಕೊಂಡ್ ಬಂದ್ಬಿಡ್ರಿ ಅಂತೇಳಿ. ಮತ್ತು ನಾಳೆ ಹಬ್ಬ ಐತಿ ಹಿಟ್ಟು ಹಾಕ್ಕೊಂಬರ್ಬೇಕಣ್ಣ. ಇವತ್ತು ಮಾಡ್ತೀವಿ. ಚಪಾತಿ ಮಾಡಲ್ಲ, ಹಿಟ್ಟನ್ನು ಚಪಾತಿ ಹಿಟ್ಟು ಯಾವುದೂ ಹೇಳಂಗಿಲ್ಲ ರೀ ಕಾಲೇಜ್. ಅದಕ್ಕೆ ಅವ್ರ ಸಂಬಂಧ ಹೇಳಂಗಿಲ್ಲ. ಅದು 4:10 ನಾನು ಅಂಗಡಿ ಕಡೆ ಹೊಂಟಿದ್ದೆ. 4 ಹೊಂಟಿದ್ದೆ ಆ್ಯಕ್ಚುಲಿ. ನಮ್ಮ ಮೇಡಮ್ಗೆ ತಲೆ ಆಯ್ತಂತ ಇಷ್ಟೊತ್ತನ ಫ್ಯಾಮಿಲಿ ಡಿಸ್ಕಷನ್ ನಾಳೆಗೇನೋ ನಾಡ್ದಕ್ಕೆ ಅಂತಾರೆ ವಿಚಾರ ಮಾಡಿದ್ವಿ. ಸ್ವಲ್ಪ ಜಗಳ ಮಾಡಿದ್ವಿ. ಮತ್ತು ಆಮೇಲೆ ಹಂಗೆ ಇರುತ್ತಲ್ಲ ರೀ ಜೀವನ ಹಾಳಾಕತ್ತಿದ್ವಿ. ತಲೆ ಆಗತ್ತಂತ ಅಲ್ಲೇ ಗಿರಾಕಿ ಫೋನ್ ಹಚ್ಚತ್ತಾರೆ ರೀ. ಚಾ ಮಾಡಬಾರ್ದು ಮರ 2 ದಿನ ಆತ ಆರಾಮಾಗೈತಿ ನೋಡು ಈಗ ಬಾ ಅಂಥೇಳಿ ಅವ್ರು ಫೋನ್ ಹಚ್ಚಾಕ್ತಾರೆ. ಚಾ ಅಂತೇಳಿ ಗಿರಾಕಿ ಕಸ್ಟಮರ್. ಇಲ್ಲಿ ಮನ್ಯಾಗ ದೊಡ್ಡ ಕಸ್ಟಮರ್ ನೀವು ಚಾ ಮಾಡಿಕೊಟ್ರೆ ಹೋಗೋರು, ಇಲ್ಲ ಹೋಗ್ಬೇಡ ಅಂತ. ಹಾಗಾಗಿ ಮತ್ತು ಹೋಗೋದು ನಾ ಅಳಿಸ್ಬೋದು ಹೆಣ್ಮಕ್ಳಿಗೆ ಅಂಥೇಳಿ ಸ್ನಾನ ಎಲ್ಲ ಮಾಡಿದ್ರೆ ದೀಪಕ್ಕೆ ಹಚ್ಚಿದೆ. ಈಗ ನೋಡಿರಿ ಕರಿ ಚಾ ಹಾಲೇನಿಲ್ಲ ರೀ. ಮತ್ತು ಕರಿ ಚಾನ ನಿನ್ನೆ ಚಲೋ ಮಾಡಿದ್ರು ಅಜ್ಜರ ಮನೇಲಿ ಚಾವಾಗಿ ಇಷ್ಟ ಆಗೈತೆ ಅಂತ. ಅದಕ್ಕೆ ನೀನೇ ಕರಿ ಚಾ ಮಾಡ್ಕೊಟ್ಟವಲ್ಲ. ಇವ್ರ ಮೇಡಮರು ಒಂದು ಇಟ್ಟು ಕರಿ ಚಾ ಸೂಸ್ಕೊಟ್ಟು ಹೋಗ್ತೀನಿ ಅಂಗಡಿ ಸ್ಟಾರ್ಟ್ ಮಾಡ್ತೀನಿ. ಅಂಗಡಿ ಚಲೋ ಮಾಡ್ಬೇಕಂದ್ರೆ ಬನ್ನಿ ಹೊರಗಡೆ ಮಾಡ್ತಾರೆ. ಯಾಕಂದ್ರೆ ಈಗ ಒಂದಿನ ಚಲೋ ಮಾಡ್ಬೇಕಂದ್ರೆ ಕಸ ಹೊಡ್ಯಾಕೆ ಒಂದೇ ನೋಡಿದ್ದೆ ಅದನ್ನು ನಾವು ಕ್ಲೀನ್ ಮಾಡ್ಬೇಕು. ಈಗ ನೀರು ಹಾಕ್ಬೇಕ್ರಿ ನಾವು ಕೂಡ ಕ್ಲೀನ್ ಮಾಡಿ ಅಂಗಡಿ ಚಲೋ ಮಾಡಿದ್ರಿ. ಎಲ್ಲರೂ ಹೇಳೋರಿಗೆ ಸಾಕಾಗ್ತದೆ ಯಾಕೆ ಬಂದ್ ಮಾಡಿದ್ದಿ ಅಂತ ಹೇಳಿ. ಕೆಲವು ಮಂದಿಗೆ ಆಲ್ರೆಡಿ ಗೊತ್ತಿತ್ತು, ಕೇಳೋರು ಅಲ್ರಿ ಮತ್ತೆಲ್ಲ ಗೊತ್ತಿದ್ದವ್ರು ದಿನ ಬರೋರು. ಅದು ಬಂದು 10 ನಿಮಿಷ ಆದ ನಾನು ಸ್ವಲ್ಪ ಮಾರ್ಕೆಟೆಲ್ಲ ಮಾಡ್ಕೊಂಬಂದ್ರಿ. ನಾಳೆ ಪೂಜೆಗೆ ಹಣ್ಣು ಗಿಣ್ಣ ತೊಗೊಂಬಂದು ಹೂವು ಅದು ಇದೆಲ್ಲ ತೊಗೊಂಡು ಬನ್ನಿ. ಏನು ಮಾಡತ್ತಿ? ವಾಟ್ ಇಸ್ ದಿಸ್? ಅಕ್ಕಿ ರೊಟ್ಟಿ. ಮತ್ತಿದು ಎಲ್ಲ ಐತಲ್ಲ ಹೌದಾ? ಆಮ್ಲೆಟ್ ಅಂದ್ಕೊಂಡಿದ್ದೆ ನಾನು. ಹೋಳಿಗೆ ಟೈಪ್ ಆಗ್ಯಾವ ಅಲ್ಲಿ ಇವು. ಅಕ್ಕಿ ರೇಟು ತಾಲಿ ಪಟ್ಟಿ ಏನೋ ಒಟ್ಟು ಎಣ್ಣೆ ಕಡಿಮೆ ಹಾಕಿ ಮಾಡಿಲ್ಲ ಹುಡುಗರಿಗೆ. ಹೌದಲ್ಲ ಏನು ಎಣ್ಣೆ ಅಡುಗೆ ಮಾಡಕ್ಕೆ ನಂಬರ್ 1 ನಾವು. ಓಕೆ ಸ್ವಲ್ಪ ದಪ್ಪ ಆಗಿತ್ತಂದ್ರೆ ಈ ಥರ ಹೋಲ್ಡ್ ಮಾಡ್ಬೇಕ್ರಿ ಅಂದ್ರೆ ಬೇಯ್ತೆ. ಅದಕ್ಕೆ ಹಂಗೆ ಮಾಡೋದು. ಇದಕ್ಕೆ ಹೆಂಗೆ ಚಟ್ನಿ ಗಿಟ್ನಿ ಏನಾದ್ರು ಮಾಡೋಣ ಹೆಂಗೆ ಮತ್ತೆ? ನೋಡಪ್ಪ ನೀನು ಅದು ತರಕಾರಿ ಅಂತ ಹಾಕಿ ನಾನು ಸಾಕು ಬಿಡೋದು. ಮತ್ತು ರೈಸಿಗಾದ್ರೂ ಬೇಕಲ್ಲ ಏನಾದರೂ. ಅನ್ನ ಇದೆ ಮಧ್ಯಾಹ್ನ ರೈಸಿಗೆ ಏನು ಮಾಡೋದು? ಯಾವುದೋ ಚಟ್ನಿ ಮಾಡಿದ್ರೆ 2 ಕತ್ತಿತ್ತಲ್ಲ. ಇವು ಹಂಗೆ ತಿನ್ನೋತಿದ್ದು ಒಂದೇನು ನೆನ್ಸ್ಕೊಳತ್ತಿದ್ದೆ ಚಲೋ ಆಗೋದು. ಹೌದಾ? ಕೊಬ್ಬರಿ ಹಾಕಿ ಗಿರ್ ಹಂಚ್ಬಿಡ್ರಿ. ಒಗ್ಗರಣೆ ಕೂಡ ಹಂಗೆ ಚಟ್ನಿ. ಹಾಂ ಆಯ್ತು ಒಗ್ಗರಣೆ ಕೊಡ್ತೀನಿ ನೋಡಿ. ಉದ್ದಿನ ಬೇಳೆ ಹಾಕಿ ಸಾಸಿವೆ ಹಾಕಿ ಆಯ್ತು ರೀ. ಹಂಗಾರೆ ಚಟ್ನಿ ರೆಡಿ ಆಯ್ತು. ಮೇಡಮ್ ಅವರು ತಾಲಿಪಟ್ಟು ಮಾಡ್ಯಾರ, ನಾವು ಚಟ್ನಿ ಮಾಡಿದ್ವಿ. ಅಕ್ಕಿ ಹೊಟ್ಟೆ ಅಂತ ನೋಡ್ರಿ. ಯಾವ ತನದ ಬೇಯ ಅಕ್ಕಿ ರೊಟ್ಟಿ ಅಂತ್ರಿ ಇದು. 90 ರೂಪಾಯಿ ಇದೆ. ಬಾ ಮನ್ವಿತ್ತ ತಗೋಬಾ ನಿಂದು ಸ್ವಲ್ಪ ಆತ ಬರ್ಬಿಟ ಮಾಡ್ಕೊಂಡು ಬಿಡ ಟೈಮ್ ಭಾಳ ಆಯ್ತು. ತೋರಿ ಮನ್ವಿತ್ ಸಾವ್ಕಾರ ಊಟ ಮಾಡಿರಿ. ನೀವು ಆಸಿ ಬಿಟ್ಟು ಅಲ್ಲೇ ಕುಂದ್ರೆ ಯಾವ್ದು ಹೇಳ್ತಾನೆ ಎಲ್ಲರೂ ಸರಿ ಊಟ ಮಾಡತ್ತೀವಿ. ಕೆಮ್ಮು ಅಂತೂ ಸಾಕಾಗ್ಯದ. ಕೆಮ್ಮು ಸಲ ಆಗಿವನು ಹುಡ್ರಿಗೆ. ಒಬ್ಬರು ತಪ್ಪತ್ಲೆ ಒಬ್ಬರು ಕೆಮ್ಮು. ಸ್ನೇಹಿತರೆ ನನಗೆ ನನ್ನ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಇದು ಇನ್ನೊಂದು ದಿವಸ ಮಾಡಿರೋಂಥ ಕ್ಲಿಪ್ಪಿಂಗು. ನಾನು ಇದನ್ನ ಮುಂಚಿತವಾಗಿ ಮೊನ್ನೆ ಒಂದು ವಾರದಿಂದನೇ ಶೇರ್ ಮಾಡ್ಕೋಬೇಕಿತ್ತು ನಾನು. ಯಾಕಂದ್ರೆ ಭಾಳ ಜನ ನನಗೆ ಆ ಥರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಥರ ಹೇಳಿದವ್ರು ಅದಾರ, ಮೆಸೇಜ್ ಮಾಡಿದವ್ರು ಅದಾರ. ಒಂದು 2 ಹೇಳ್ತೀನಿ. ಅದರಿಂದ ಟೋಟಲ್ ಸೀರೆ ಬಿಸ್ನೆಸ್ ಬಗ್ಗೆ
ನನಗೆ ಕೆಲವೊಂದಿಷ್ಟು ಜನ ಏನೆಲ್ಲ ಹೇಳ್ಯಾರ ಅದನ್ನೇ ಹೇಳ್ಕೊತೀನಿ. ಅಂದ್ರೆ ನೀವು ಆ ಥರ ನೀವು ಇನ್ನೊಬ್ರಿಗೇನೋ ಹೇಳೋದಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿರಿ, ಅದಕ್ಕೂ ಏನಂತೇಳಿ ಕಾರಣ ಹೇಳ್ತೀನಿ. ಜೊತೆಗೆ ಸೀರೆ ಬಿಸ್ನೆಸ್ಸು ಮಾಡ್ಬೋದಾ ಎಲ್ಲರೂ, ಅದ್ರ ಬಗ್ಗೆನ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಂಗೆ ಗೊತ್ತಿರೋಷ್ಟು. ಫಸ್ಟಿಗೆ ಈಗ ನಂದು ಹೇಳ್ಬಿಡ್ತೀನಿ ನಾನು. ಕರೆ ಹೇಳ್ತೀನಿ, ನನಗೆ ಇದು ಮಾಡ್ಬೇಕನ್ನೋದು ಭಾಳ ವರ್ಷದ್ದು ಹಿಂದಿನಿಂದನೇ ಇದ್ದಂಥ ಒಂದು ಕನಸಿದು. ಆದರೆ ನಾವು ಚಾಲೂ ಮಾಡೋಕೆ ಒಂದು ಕರೆಕ್ಟಾಗಿ ಟೈಮ್ ಅಂತೇಳಿ ಸರಿಯಾಗಿ ಬಂದಿದ್ದಿಲ್ಲ. ಅದು ಎಲ್ಲದಕ್ಕೂ ಒಂದೊಂದು ಕಾಲ ಕೂಡಿ ಬರ್ಬೇಕಂತಾರಲ್ರಿ, ಆ ಥರ ಆಯ್ತದು. ಹಾಗಾಗಿ ಚಾಲೂ ಮಾಡಿದೆ. ನೀವೆಲ್ಲ ಗೊತ್ತೈತಿ ಅಜ್ಮೇರ ಫ್ಯಾಷನ್ಗೆ ನಾನು ವಿಡಿಯೋ ಹೋದಾಗ ಎಲ್ಲರೂ ಹೇಳಿದ್ರಿ ನೀವು ಅದನ್ನು ಮಾಡ್ರಲ್ಲ, ಅಣ್ಣಗೆ ಹೆಲ್ಪ್ ಆಗುತ್ತೆ ಹಾಗೆ ಹೇಗೆ ಸುಮಾರು ಜನ ಅದನ್ನು ಕಮೆಂಟ್ ಕೊಟ್ಟಿದ್ರಿ. ಎಲ್ರಿಗೂ ಅಜ್ಮೇರ ಫ್ಯಾಷನ್ಗೆ ಹೋದ್ರಿಗೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಆಲ್ಮೋಸ್ಟ್ ಹೋಗುತ್ತೆ. ಬಟ್ ನನಗೆ ಅಲ್ಲಿ ಅದರಿಂದ ಆಲ್ಮೋಸ್ಟ್ ನೀವು ಯೂಸ್ ಮಾಡ್ಕೊರಿ, ನಿಮ್ಗೆ ಚಲೋ ಆಗುತ್ತೆ ಆ ಥರ ಎಲ್ಲ ಹೇಳಿದ್ರಿ. ನಮ್ಮ ಸಿಚುವೇಶನ್ ನೋಡಿಕೊಂಡು ಅಣ್ಣಗೆ ಹೆಲ್ಪ್ ಆಗುತ್ತಾ ಮಾಡ್ರಲ್ಲ ನೀವು ಅಂತೇಳಿ ಹೇಳಿದ್ರಿ. ಹಾಗಾಗಿ ನಾನು ಹೇಳಿದ್ದೆ ನಿಮ್ಗೆ ಅವಾಗ ಅದಕ್ಕೊಂದು ಟೈಮ್ ಅಂತ ಬರ್ತೀರಿ, ಸದ್ಯಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಹಾಗಾಗಿ ನಾನು ಅದನ್ನ ಚಾಲೂ ಮಾಡಿಕೊಂಡೆ. ಎಷ್ಟು ಮಾಡ್ರು ಆಯ್ತು ಚಾಲೂ ಮಾಡು ನೀನು ಇಷ್ಟ ಅಂತೇಳಿ ನನ್ನ ಮೇಲೆ ಬಿಟ್ಬಿಟ್ರು ಅವರು. ನಾನು ಕರೆ ಹೇಳ್ತೀನಿ, ಇದಕ್ಕೆ ನಾನು ಬಜೆಟ್ ನಿಜ ನೀವು ನಂತರ ಉತ್ತರ ಅಷ್ಟಂದ್ರೆ ಅಷ್ಟು ಕಡಿಮೆ ಬಜೆಟ್ ಹಾಕಿ ನಾನು ಇದನ್ನ ಚಾಲೂ ಮಾಡ್ಕೊಂಡಿದ್ದು. ಎಲ್ಲೋ ಒಂದು ಕಡೆ ಒಂದು 20% ಅಷ್ಟೇ ಏನೋ ನಾನು ಸಕ್ಸಸ್ ಆಗ್ತೀನಿ ಅನ್ನೋದಷ್ಟೇ ಇತ್ತು. ಬಿಟ್ಟರೆ 80% ನಂಗೆ ಡೌಟೇ ಇತ್ತು, ಆಗ್ತಾ ಆಗುತ್ತಾ ಇಲ್ಲಪ್ಪ ಅಂತೇಳಿ. ನಂಗೆ ನೋಡಿದ್ರೆ ವ್ಯವಹಾರದ್ದು ಜ್ಞಾನ ಭಾಳ ಕಡಿಮೆ. ಯಾಕಂದರೆ ಯಜಮಾನ್ರು ನನ್ನ ಮದುವೆ ಆದಾಗಿಂದನೂ ಅವರು ವ್ಯವಹಾರನ ಮಾಡ್ಕೊಂಡ್ಬಂದಾರ, ವ್ಯಾಪಾರನ ಮಾಡ್ಕೊಂಡ್ಬಂದಾರ. ಆದರೆ ನನಗೆ ಅದಕ್ಕೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಹಾಗಾಗಿ ಏನೋ ಒಂದು ಅವ್ರಿಗೊಂದು ಹೆಲ್ಪ್ ಆಗಬೇಕು, ಅವ್ರಿಗೊಂದು ಸಹಾಯ ಆಗಬೇಕು ನಾನು ಅನ್ನೋ ಒಂದು ಇದು ಇಂಟೆನ್ಷನ್ನಿಂದ ಮಾತ್ರ ಶುರು ಮಾಡ್ಕೊಂಡಿದ್ದು. ಹಾಗಾಗಿ ಅಷ್ಟೇ ಒಂದು 20% ಇತ್ತು, ಎಲ್ಲೋ ಆಗ್ಬೋದೇನೋ ಅಂತೇಳಿ. ಆದರೆ ಮಿಕ್ಕಿದ 80% ಡೌಟ್ ಮೇಲೆ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಇರಲಿ ಯಾವುದಕ್ಕೂ ಏನೋ ಒಂದು ಹೊಸದು ಕೈ ಹಾಕುವಾಗ ಸಣ್ಣ ಬಜೆಟ್ ಒಳಗೆ ಚಾಲು ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್, ಎರಡನೇ ಸ್ಟೆಪ್, ಮೂರನೇ ಸ್ಟೆಪ್ ಎಲ್ಲ ಒಂದು ಹಂತವಾಗಿ ಹತ್ತಾಗಿರ್ತೈತಿ. ಒಮ್ಮೆಲೆ ಗುಡ್ಡೆ ತಂದು ಹಾಕ್ಕೊಂಡು ಜಾಸ್ತಿ ರೊಕ್ಕ ಹಾಕಿ ಹಿಂಗೆ ಮಾಡೋದು ಬೇಡ ಅಂತ ಯೋಚನೆ ಇದು ಮಾಮೂಲಿ ಎಲ್ರಿಗೂ ಗೊತ್ತಿರ್ತೇ ಇರುತ್ತೆ. ನೀವು ಯಾರೋ ಮಾಡ್ತೀನಿ ಅಂದರೂ ಕೂಡ ನಾನು ಇದನ್ನ ಹೇಳೋದು, ದಯವಿಟ್ಟು ಒಮ್ಮೆಲೆ ಹೋಯ್ತದ ತಂದ್ರಿ ಬಜೆಟ್ ಹಾಕಿ ತಂದ್ರಿ ಇಟ್ಕೊಂಡ್ರೆ ಅಂದರೆ ಭಾಳ ಕಷ್ಟ ಐತಿ. ಯಾಕಂದರೆ ಪ್ರತಿಯೊಬ್ಬರು ಅಲ್ಲೇ ಸೋಷಿಯಲ್ ಮೀಡಿಯಾದಾಗ ಗೊತ್ತಿದ್ದವರು ಎಷ್ಟೋ ಜನ ಮಾಡಾಕತ್ತಾರ. ಅದು ಎಂತೆಂಥವ್ರು ಒಂದು ಮಾಡಾಕತ್ತಾರ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಎಲ್ಲರೂ ಮಾಡಾಕತ್ತಾರ. ಅದು ಎಲ್ರಿಗೂ ಕೈ ಹಿಡಿತೈತೆ ಅಂತ ನಾನು ಮಾತ್ರ ಗ್ಯಾರಂಟಿ ಹೇಳಾರೆ. ಯಾಕಂದ್ರೆ ಭಾಳ ಇದೈತೆ ರೀ ಈ ಸೀರೆ ಬಿಸ್ನೆಸ್ ಒಳಗೆ ಮಾತ್ರ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಐತೆ. ಹಾಗಾಗಿ ಮಾಡಿದವ್ರು ಎಲ್ಲರೂ ಸಕ್ಸಸ್ ಆಕಾರ ಅನ್ನೋದು ಮಾತ್ರ ಭಾಳ ಸುಳ್ಳು, ತಪ್ಪು ಕಲ್ಪನೆ ಅದು. ಅವ್ರು ಹಂಗಾಗ್ಯಾರ ನಾವು ಹಾಕಿವಿ ಅಂತೇಳಿ ನೀವು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಕಷ್ಟ ಆಕೈತಿ. ಆದರೆ ನನ್ನ ವಿಷಯದಲ್ಲಿ ಆ ಥರ ಇಲ್ಲ. ಆ ಮಟ್ಟಿಗೆ ಹೇಳ್ಕೊಡೋ ಮಟ್ಟಿಗೆ ಇಲ್ಲಾಂದ್ರೆ ಓಕೆ ಮಾಡ್ಬೋದಪ್ಪ. ಒಬ್ಬ ಮನೆಗೆ ಒಬ್ಬ ಮಹಿಳೆ ಒಂದೇನೋ ಒಂದು ಗಂಡನ ಸಹಾಯ ಆಗೋಷ್ಟು ಒಂದೇನೋ ಒಂದು ದುಡ್ಕೋಬೋದು ಅನ್ನೋ ಮಟ್ಟಿಗೆ ನಾನು ಅಷ್ಟು ನಡೆಸ್ತಿದ್ದೀನಿ. ನಾನು ನಿಜ ಹೇಳ್ತೀನಿ, ಚಾಲು ಮಾಡಿದ್ದು ಬರೀ 8,000 ರೂಪಾಯಿನೇ ಚಾಲು ಮಾಡಿದ್ದೆ ಈ ಬಿಸ್ನೆಸ್. ನನ್ನ ಕಡೆ ಬೇಕಾದ್ರೆ ಈಗ ಸ್ಕ್ರೀನ್ಶಾಟ್ ಐತೆ, ಅದು ಬೇಕಾದ್ರೆ ಒಂದು ಸರಿ ಹಾಕ್ತೀನಿ ಮೇಲೆ ಎಲ್ಲ. ನಾನು ಫಸ್ಟ್ ಬಜೆಟ್ ಹಾಕಿದ್ದು 8,000 ರೂಪಾಯಿ. ಅದು ಫಸ್ಟ್ ವಿಡಿಯೋ ಶೇರ್ ಮಾಡಿ ನಾನು ನಿಮ್ಗೆ ದೇವ್ರ ಮುಂದಿಟ್ಟು ಪೂಜೆ ಮಾಡಿದ್ದೆ ಅದೆಲ್ಲ ಅಷ್ಟೇ. ಆದರೆ ಸೀರೆ ಬಂದು 10 ಸೀರೆಯೇ ಚಲುವಾಗಿದೆ ಅಂತ ನಮ್ಮ ಬಿಸ್ನೆಸ್. ಈಗ ಒಂದು 50, 60, 70 ಇಷ್ಟು ಸೀರೆ ಮಟ್ಟಿಗೆ ಬಂದೈತಿ. ಎಲ್ಲರೂ 10 ಸೀರೆಯಿಂದ 50, 60, 70 ಸೀರೆವರೆಗೂ ಬಂದೈತಿ ಬಿಸ್ನೆಸ್. ಪರವಾಗಿಲ್ಲ, ಏನೊಂದು ಸಿಗೋದೆಲ್ಲ ಸಕ್ಸಸ್. ಎಷ್ಟು ಕಷ್ಟಪಡ್ತೀನಿ ನನಗೆ ಗೊತ್ತು. ಎಷ್ಟೋ ಜನ ನಮ್ಮ ಕಸ್ಟಮರ್ಸ್ ಸತಿ ಹೇಳಿರಿ, ಅಕ್ಕ ನನಗೆ ನಿಜ ಖುಷಿ ಆಗೋದು, ಥ್ಯಾಂಕ್ ಯು, ನಿಜವಾಗಿ ಖುಷಿ ಆಗೋದು ನೀವು ಎಷ್ಟು ನಿಮ್ಮ ಎಫರ್ಟಿಗೆ ನಾನು ಭಾಳ ಹೆಮ್ಮೆ ಆಗುತ್ತಾ, ಭಾಳ ಖುಷಿ ಆಗುತ್ತಾ. ಇನ್ಸ್ಪಿರೇಷನ್ ಹಾಕಿರಿ ನೀವು, ಎಷ್ಟು ಎಫರ್ಟ್ ಕೊಡ್ತೀರಿ, ಎಷ್ಟು ಎಫರ್ಟ್ ಹಾಕಿ ಮಾಡ್ತೀರಿ ಇದೆಲ್ಲನೂ ಅಂತೇಳಿ. ಯಾಕಂದ್ರೆ ನಾವು ಮಾಡ್ತೀವಲ್ಲ ಸೀರೆ ಎಲ್ಲ ಕೊರಿಯರ್ ಎಲ್ಲ ಹೋಗ್ತಾವಲ್ಲ, ಅದರಿಂದ ನಾವು ಅಲ್ಲಿ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ ಎಷ್ಟು ಇವ್ರು ಕಷ್ಟಪಡ್ತಾರೆ ಅಂತೇಳಿ. ಎಷ್ಟೋ ಜನ ಆ ಥರ ನನ್ನ ಕಸ್ಟಮರ್ಸ್ ರಿವ್ಯೂ ಆ ಥರ ಕೊಟ್ಟಾರ. ಪರ್ಸ್ನಲಿ ಭಾಳ ಇಷ್ಟಪಟ್ಟರೆ ಅದು ಖುಷಿ ಆಗ್ತೈತಿ. ಸಾಕ್ರಿ, ಇಷ್ಟ ಬೇಕಾಗಿರೋದು. ನಾವು ನಮ್ಮಲ್ಲಿ ಶ್ರೀಮಂತರ ಆಗ್ಬೇಕಂತೇಳಿ ನಾನು ಯಾವುದೇ ರೀತಿ ಸೀರೆ ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ. ಹಂತವಾಗಿ ಏನು ಮಾಡಬೇಕಂತೆ. ಆಮೇಲೆ ಪ್ರೈಸನ್ನು ರೀಸನೇಬಲ್ ಇಟ್ಟೀನಿ, ನಿಮಗೆಲ್ಲ ಗೊತ್ತೈತಿ. ಹಂಗಿದ್ದೆಲ್ಲ ನನ್ನ ಕಸ್ಟಮರ್ಸ್ ಆಲ್ಮೋಸ್ಟ್ 2-3 ಸರಿ ತೊಗೊಂಡಾರೆ ರಿಪೀಟ್ ಬೈ ಮಾಡ್ಕೊಂಡಾರ ನನ್ನ ಹತ್ರ. ಹಾಗಾಗಿ ಖುಷಿ ಅಷ್ಟೇ ರೀ. ಏನು ಕಸ್ಟಮರ್ದು ಒಂದು ಸಪೋರ್ಟ್ ಸಂಪಾದಿಸಬೇಕು. ಅವ್ರೇನು ಟ್ರಸ್ಟ್ ಮಾಡಿ ನಮ್ಗೆ ದುಡ್ಡು ಹಾಕಿರ್ತಾರಲ್ಲ, ನಾವು ಇನ್ನೂ ಸೀರೆ ತಲುಪಿಸೋಣ ಮುಂಚಿತವಾಗಿ ನಮ್ಗೆ ದುಡ್ಡು ಹಾಕಿರ್ತಾರಲ್ಲ, ಅದನ್ನು ಉಳಿಸ್ಬೇಕು ಅಷ್ಟೇ ರೀ. ಮತ್ತೇನಿಲ್ಲ. ಆ ರೀತಿಯಾಗಿ ನಾನು ಅದು ಒಂದಷ್ಟು ಬಿಸ್ನೆಸ್ ಟಿಪ್ಸ್ ಇವು ನಾನು ಅಳವಡಿಸ್ಕೊಂಡಿರೋ. ಅದನ್ನ ಹೋಗ್ಬೇಡ್ರಿ, ಕಷ್ಟ ಆಗುತ್ತೆ. ಯಾಕಂದ್ರೆ
ಅಷ್ಟು ಈಸಿ ಇಲ್ಲ, ಭಾಳ ಕಾಂಪಿಟೇಷನ್ ಐತಿ, ಲಾಸ್ ಆಗೋ ಚಾನ್ಸಸ್ ಭಾಳ ಐತಿ. ಹಾಗಾಗಿ ನೀವು ಅಷ್ಟೇ ಬೆಳಿಬೇಕು ಉಳಿದ್ರೆ ಬೆಳಿಬೇಕು ಆ ಥರ ಹೇಳಾಕತ್ತೀರಿ ಅಂತ ಅನ್ನೋರು ಆ ಥರ ಯೋಚನೆ ಮಾಡ್ಯಾರ ಇರ್ತೀರಿ. ಆ ಥರ ಅಲ್ಲ. ಯಾಕಂದ್ರೆ ನಾನು ಸುಮಾರು ಜನ ನೋಡೀನಿ, ಒಳ್ಳೆ ನನಗೆ ಇನ್ಸ್ಟಾದಾಗ ಬಂದಾಗ ಮೆಸೇಜ್ ಹಾಕ್ಯಾರ, DM ಮಾಡ್ಯಾರ, ಅಕ್ಕ ನಾವು ಏನೋ ಅಂದ್ಕೊಂಡು ಚಾಲು ಮಾಡಿದ್ವಿ, ಭಾಳ ಲಾಸ್ ಆಯ್ತು ಅಂತ ಭಾಳ ಜನ ನಂಗೆ ಆ ಥರ ಮೆಸೇಜ್ ಹಾಕ್ಯಾರ. ಹಾಗಾಗಿ ಹೇಳಾಕತ್ತೀನಿ. ಅಷ್ಟೇ, ನೀವೇನಾದ್ರು ಮಾಡೋದಿತ್ತಂದ್ರೆ ನೀವು ಸ್ವಂತ ಯೋಚನೆ ಮಾಡ್ಕೊಂಡು ಚಾಲು ಮಾಡ್ಕೊರಿ. ಒಂದು ನಿಮಿಷ, ಭಾಳ ಮೆಸೇಜ್ ಬಂದವು. ಏನು ಹೇಳಾಗ್ತಿದ್ದೆ, ಇಷ್ಟ ಆಯಿತು ಸ್ನೇಹಿತರೆ ಸೀರೆ ಬಿಸ್ನೆಸ್ಸಿಂದೆಲ್ಲ. ನೆಕ್ಸ್ಟು ನಾನು ಒಂದಷ್ಟು ಜನ ಎಲ್ಲ ಕೇಳಿದ್ರಿ, ನೀವು ಎಲ್ಲಿ ತರಿಸ್ತೀರಿ, ಏನು ಹೇಳೋದಿಲ್ಲ ಹಾಗೆ ಹೀಗೆ ಅಂತೇಳೆಲ್ಲ ಹೇಳಿದ್ರಿ. ಕಾರಣ ಇಷ್ಟ ರೀ, ನೀವೆಲ್ಲ ಗೊತ್ತೈತಿ. ಅದೊಂದು ಮರ್ತಬಿಟ್ಟೆ ನಾನು, ಬರೀ ಇದ್ರದ್ದು ನಾನು ಮಾಡ್ಕೊಂಡಿದ್ದಷ್ಟೇ ಹೇಳಿದೆ. ನಮ್ಮದು ಅದು ಮೋಸ ಹೋದ್ವಿ ಅಂತ ಹೇಳಿದ್ವಲ್ಲ, ಆ ಅಮೌಂಟು ದೊಡ್ಡದು. ಅದನ್ನು ಮಾತ್ರ ನನ್ನ ಇದ್ರೊಳಗೆ ತೊಗೊಂಡಿಲ್ಲ. ಯಾಕಂದ್ರೆ ನಾನು ಮಾಡಿರೋದು, ನಾನು ಒಂದು ಏನೋ ಮಾಡ್ತೀನಿ ಅಂದ್ರೆ ಭಾಳ ವಿಚಾರಿಸಿ ಕೈ ಹಾಕ್ತೀನಿ. ಒಬ್ಬರ ಕಡೆಯಿಂದ ಒಂದು ಏನೋ ತರಿಸ್ತೀನಿ ಅಂದ್ರೆ ಪೂರ್ತಿಯಾಗಿ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಅದು ಫೇಕೋ ರಿಯಲೋ ಎಲ್ಲ ನಂಗೆ ಕ್ಲಾರಿಟಿ ಆದಮೇಲೆ ಮಾತ್ರ ನಾನು ತರಿಸೋದು. ಆದರೆ ಯಜಮಾನ್ರು ಹಂಗೆ ಮಾಡಿಲ್ಲ. ಅದು ಯಾಕೆ ಅವ್ರು ಅಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದಿದ್ರು ಕೂಡ ಅದು ಹೆಂಗೆ ಮೋಸೋದ್ರು ಗೊತ್ತಿಲ್ಲ. ಅವರು ಒಂದು ವಿಡಿಯೋ ಕಾಲಿಗೆ ಅರವು ಕೊಟ್ಟಿಲ್ಲ, ಒಂದು ಅಂಗಡಿ ಒಳಗೆ ಇದ್ಕೊಂಡು ಒಂದು ಕಾಲ್ ರಿಸೀವ್ ಮಾಡಿಲ್ಲ, ಒಂದು ಫೋಟೋಸ್ ತೋರಿಸಿಲ್ಲ. ಆ ವಾಟ್ಸಪ್ ಒಳಗೆ ಇನ್ಸ್ಟಾಗ್ರಾಮ್ನಾಗ ಗ್ರೂಪ್ನಾಗ ಬಂದಿದ್ದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಅವ್ರು ಡೈರೆಕ್ಟ್ ಬಿಲ್ ಕೊಟ್ಟಾರೆ. ಇವರು ಡೈರೆಕ್ಟ್ ಬಿಲ್ ಪೇ ಮಾಡ್ಯಾರೆ. ಅಪ್ಪ ದೇವ್ರು ಅದು ಹೆಂಗೆ ಮಾಡಿದ್ರೋ ಗೊತ್ತಿಲ್ಲ. ಅದು ಒಂದೊಂದು ಏನೋ ಆಗೋಕೆ ಒಂದೊಂದು ಟೈಮ್ ಅವ್ರಿ ಆ ಥರ ಆಗಿ ಅಲ್ಲಿ ಮೋಸ ಹೋದ್ವಿ ನಾವು. ಹಾಗಾಗಿ ಅಕಸ್ಮಾತ್ ನೀವೆಲ್ಲ ನನಗೆ ಬಂದು ಯಾರೆಲ್ಲ ಕೇಳಿರಿ ಅವ್ರಿಗೆ ಹೇಳ್ತೀನಿ, ಒಂದು ವೇಳೆ ಅವ್ರು ನೋಡಕತ್ತಿದ್ರ ಅಕಸ್ಮಾತ್ ನೀವು ಕೇಳಿದ ಬಿಟ್ಲೆ ಇಲ್ಲಿ ತರಿಸ್ತೀನಿ ನೋಡ್ರಿ ಅಂತೇಳಿ ನಾನು ಆ ಅಡ್ರೆಸ್ಸು ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದಂದ್ರೆ ಇವ್ರು ತರ್ಸ ನಿಮ್ಗೆ ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಇವ್ರು ಮಾಡಾಕತ್ತಾರ ಅಂತೇಳಿ ಒಂದು ನಂಬಿಕೆಯಿಂದ ಕೇಳಿರ್ತೀರಿ, ಅದು ತಪ್ಪಲ್ಲ. ಆ ನಂಬಿಕೆ ಮೇಲೆ ಆ ನಂಬಿಕೆಯಿಂದಾಗ ನೀವು ಕಳಿಸಿದ ನೀವು ಎಲ್ಲರೂ ಹಂಗೆ ನಂಬಿಕೊಂಡೆ ನೀವು ಅದಕ್ಕೆ ಒಂದು ಬಜೆಟ್ ಅಂತ ಹಾಕಿ ಅವ್ನು ತರಿಸ್ಕೊಂಡು ನಮ್ಗೆ ಆದಂಗೆ ನಿಮ್ಗಾಗಿದ್ದರೆ ಎಷ್ಟು ಕಷ್ಟ ಆಗಿತ್ತು. ಆವಾಗ ನನಗೂ ಕೆಟ್ಟ ಅನ್ಸೋದು, ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಅದ್ರ ಬಗ್ಗೆ ಅನ್ನೋದು ನನಗೂ ಗಿಲ್ಟ್ ಇರೋದು. ಆಮೇಲೆ ನೀವು ವಾಪಸ್ ನನಗೆ ಬೈಕೋತಿದ್ರಿ, ಇವ್ರು ಎಂಥದ್ದು ಇದು ಕೊಟ್ಟರೆ ನಾನು ನಮ್ಮ ರೊಕ್ಕ ಹೋತು ಅಂತೇಳಿ ಒಳ್ಳೆ ಬಂದು ನೀವು ನನಗೆ ಮೆಸೇಜ್ ಹಾಕೋರು. ಮತ್ತು ಹಾಗಾಗಿ ಅದು ದೇವ್ರದ್ದು ಏನೋ ಒಂದು ಸ್ವಾರ್ಥದೊಳಗೂ ಒಂದು ಒಳ್ಳೆತನ ಇರುತ್ತೆ ಅಂತಾರಲ್ಲ, ನಾನು ಅವತ್ತು ಹೇಳದೇ ಇರೋದಕ್ಕೆ ನಿಮ್ಮದು ಎಷ್ಟೋ ಜನಗಳಿಗೆ ಈ ಥರ ಮೋಸ ಆಗೋದು ತಪ್ಪಿತ್ತಂತ ಹೇಳ್ತೀನಿ. ಅದು ಒಂದು ವಿಷಯ ಖುಷಿ ಪಡ್ತೀನಿ ನಾನು. ಖರೆ ಏನಿಲ್ಲ ಅಂದರೂ ಒಂದು 8ರಿಂದ 10 ಜನ ಕೇಳಿದ್ರು ನನಗೆ. ಅದೇ ಟೈಮ್ನಾಗ ನಾನು ಏನಾದರೂ ಅಕಸ್ಮಾತ್ ಆಯಿತು ಹೇಳ್ಬಿಡೋಣ ಅಂತ ಹೇಳಿದರೆ ನಿಜ ನೀವು ಅದ್ರಾಗ ಒಂದು 8 ಜನ ಒಂದು 4 ಮಂದಿರ ಹೋಗಿ ಈ ಥರ ಮಾಡ್ಕೊತಿದ್ರೆ ಆರ್ಡ್ರ್ ಮಾಡ್ಕೊತಿದ್ರೆ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಚಲೋ ಸೀರೆ ತರಿಸ್ತಾರೆ ಶಿಲ್ಪ ಅವ್ರು ಇಲ್ಲಿಂದ ಮಾಡ್ಯಾರ ಅಂತೇಳಿ ನೀವು ಅದಕ್ಕೆ ಹೋಗಿ ಒಂದು ಕುರಿ ಬ್ಯಾನ್ ಐತಂತ ನೀವು ಎಲ್ಲ ಮಾಡಿಬಿಟ್ಟಿದ್ರೆ ನಿಮ್ಗೆ ಎಷ್ಟು ಲಾಸ್ ಸಿಕ್ಕಿತ್ತು. ಹಾಗಾಗಿ ಅದು ಏನೋ ದೇವ್ರಿಗೆ ಗೊತ್ತಿಲ್ಲ, ಅದು ನನಗೆ ಯಾಕೆ ಆ ಥರ ಬುದ್ಧಿ ಕೊಟ್ಟನೇನೋ ಹೇಳ್ದಿರಂಗೆ. ಅದು ಒಂದಲ್ಲಿ ಅದು ಒಂದು ಎಲ್ರಿಗೂ ಒಳ್ಳೇದಾಯ್ತು, ಹೇಳ್ದಿದ್ದಕ್ಕೆ ಭಾಳ ಚಲೋ ಆಯಿತು. ಇಲ್ಲಾಂದ್ರೆ ನೀವು ಆ ಥರ ಬಕ್ರ ಹಾಕಿದ್ರಿ, ಭಾಳ ದುಡ್ಡು ಕಳ್ಕೊತಿದ್ರಿ. ನಾವು ಏನೋ ಇಷ್ಟು ಹಾಕಿದ್ವಿ, ನೀವು ಎಷ್ಟು ಹಾಕಿದ್ರೆ ಯಾರಿಗೆ ಗೊತ್ತು. ಹಾಗಾಗಿ ನಾನು ಅದು ಹೇಳಿದ್ರಿ, ಯಾಕಂದ್ರೆ ನಮಗೂ ಒಂದು ಕರೆಕ್ಟಾಗಿ ಗೊತ್ತಿಲ್ಲ ಅಂದಾಗ ಇನ್ನೊಬ್ಬರಿಗೆ ಅರ್ಧಂಬರ್ಧ ತಪ್ಪು ಮಾಹಿತಿ ಕೊಡೋದು, ಅರ್ಧಂಬರ್ಧ ಹೇಳೋದು ತಪ್ಪಾಕೈತಿ. ಹಾಗಾಗಿ ನಾನು ಹೇಳಕ್ಕೆ ಹೋಗಲ್ಲ. ನಾನು ಈಗೂ ಹೇಳ್ತೀನಿ, ಸೀರೆ ತರಿಸೋದು ಅದೆಲ್ಲ ಮಾಮೂಲಿ, ನಾವೇನು ಬೇರೆ ಕಡೆ ಎಲ್ಲೂ ತರಿಸಲ್ಲ. ಇಲ್ಲೇ ನಾವು ಲೋಕಲ್ ತರಿಸ್ಕೋತೀವಿ, ಬಿಟ್ರೆ ಬೆಂಗಳೂರು ತರ್ತೀವಿ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಬೆಂಗಳೂರು ಅಷ್ಟೇ ತರ್ಸೋದು, ನಾನು ಬೇರೆ ಎಲ್ಲ ತರ್ಸೋಕ್ಕಲ್ಲ. ಒಂದು ಸರಿ ಏನೋ ಅದ್ರಾಗೇನೈತ್ರಿ ಬಂದು ನೀವೇ ನಮ್ಮನೇನು ಕಿತ್ಕೊಂಡಿದ್ದೆಲ್ಲ. ಒಂದು ಸರಿ ನಾನು ಮೈಸೂರೊಳಗೆ ತರಿಸಿದ್ದೆ. ಅದು ನನಗೆ ಯಾಕೋ ಕೆಲವೊಂದು ಕಾರಣದಿಂದ ಬೇಡ ಅಂತೇಳಿ ಈಗ ಬೆಂಗಳೂರು ತರ್ಸೋದ್ರಿ. ಇಷ್ಟ ನೋಡ್ರಿ, ಅದ್ರಾಗ ಏನು ಸೀಕ್ರೆಟ್ ಇಲ್ಲ. ಆದರೆ ಅಂಗಡಿ ಹಾಕೊಂಬಿಡ್ರಿ. ನೀವು ಒಂದು ವಿಚಾರಿಸ್ರಿ, ನೀವು ನೋಡ್ಕೊಂಡು ಮಾಡೋದು ಅಷ್ಟೇ ರೀ, ಮತ್ತೇನಿಲ್ಲ. ಇಷ್ಟ ಆಯಿತು. ಯಪ್ಪ ನಾನು ಒಂದು 2 ನಿಮಿಷ ಹೇಳಿ ಮುಗಿಸ್ಬೇಕಂದ್ರೆ ಇಷ್ಟು ಮನ ಹತ್ರ ಇದೆ ಸಿಗೋದು. ಓಕೆ, ಈ ಲಾಗ್ ಇಲ್ಲಿಗೆ ಮುಗಿಸ್ತೈತೆ. ನೆಕ್ಸ್ಟ್ ನಾಳೆ ಬರೋ ಲಾಗ್ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಾಕತ್ತೀವಿ. ಲಾಸ್ಟ್ನೇ ಶುಕ್ರವಾರ, ಶ್ರವಣ ಲಾಸ್ಟ್ನೇ ಶುಕ್ರವಾರ ಮಾಡೋಕ್ಕಾಯ್ತು. ಅದು ಇಬ್ಬರು ಪೇಷಂಟ್ ಅದಾರಲ್ಲ, ಅವ್ನಿಗೆ ಟೆಸ್ಟ್ ಇರೋದಕ್ಕೆ ಅವ್ನಿಗೆ ಪೇಷಂಟ್ ಇದ್ರು ಕೂಡ ಕಳ್ಸಾಕತ್ತೀನಿ. FA2 ಟೆಸ್ಟ್ ಇದೆ, ಅವ್ರು ಮುಗಿಸ್ಲಿ ಅಂತೇಳಿ. ಇವಂದು ನೆಕ್ಸ್ಟ್ ವೀಕ್ ಆಯಿತು. ಅಲ್ಲಿವರೆಗೂ ಮನೆಗಿದ್ದು ರೆಸ್ಟ್ ಮಾಡಲಿ ಅಂತೇಳಿ ಮನೆಗೆ ಇಟ್ಕೊಂಡಿನಿ. ಸ್ಕೂಲ್ಗೆಲ್ಲ ಕಳಿಸಿಲ್ಲ. ಅವ್ರ ಸ್ಕೂಲಿಗೆ ಹೇಳ್ಕೊಂಡು ಪರವಾಗಿಲ್ಲ, ಈಗ ಸ್ವಲ್ಪ ಆರಾಮಾಗೇನ್ರಿ. ಬಾರ ಇಲ್ಲಿ ಕೆಂಪಿ ಆರಾಮಾಗೇನ್ರಿ. ಇವತ್ತು ಸ್ವಲ್ಪ ಎದ್ದು ಓಡಾಡೋದು ಅಲ್ಲಿ ಮಾಡಾಕತ್ತಾನ. ಆದರೆ ಹೊರಗಂತೂ ಬಿಟ್ಟಿಲ್ಲ. ನೀವೆಲ್ಲ ಹೇಳಂಗೆ ಭಾಳ ಕೇರ್ ಮಾಡಿ ನೋಡ್ಕೊಳತ್ತೀನಿ. ಹಾಗಾಗಿ ಸ್ಕೂಲ್ ಕಳಿಸಿಲ್ಲ. ಅಲ್ಲಿ ಹೋಗಿ ಮತ್ತು ಒಂದು
ಅಲರ್ಜಿ ಆಗಿ ಮತ್ತು ಇನ್ಫೆಕ್ಷನ್ ಆಗಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಷ್ಟೇ. ನಾಳೆ ಲಾಗ್ನ ಸಿಗ್ತೀವಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಬಾಬಾಯ್ ನಮಸ್ತವ ಮುಂದಿನ